ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಂಗೇ ನಂದು ಲೋಡೆಲ್ಲ ಆಯ್ತು ಅಂತ ಹೇಳಿದೆಲ್ಲ, ಡೀಸೆಲ್ ಹಾಕಕ್ಕೆ ಬಂದೆ. ಡೀಸೆಲು ಫುಲ್ ಮಾಡಿಕೊಂಡು ನಾನು ಮತ್ತು ಪ್ರತಿ ಇಬ್ಬರು ಜೊತೆಗೆ ಹೋಗೋದಲ್ಲ. ನನ್ನ ಗಾಡಿ ಡೀಸೆಲ್ ಫುಲ್ ಆಯ್ತು ನೋಡಿ, ಫುಲ್ ಮಾಡಿದೆ. ಅಲ್ಲಿಂದ ನೇರವಾಗಿ ಬೈಪಾಸ್ ಅಂದರೆ ಇದು ಚೆನ್ನೈ ಟು ಕೋಲ್ಕತ್ತಾ ಹೈವೇಯಲ್ಲಿ ಹತ್ತಿದ್ವಿ. ನೋಡಬೇಕಾದ್ರೆ ನೈಟ್ ಫುಲ್ ಟ್ರಾಫಿಕ್ ಇತ್ತು. ಹಂಗಾಗಿ 12:00 ಆಗಿತ್ತು. ಹಂಗೊಂದು ಟೀ ಕುಡಿಯೋಣ ಅಂತೇಳಿ ಟೀ ಹತ್ರ ನಿಲ್ಲಿಸಿ ಒಂದು ಟೀ ಕುಡಿದು ಎದುರುಗಡೆ ನೋಡಬೇಕಾದ್ರೆ ಇಲ್ಲಿ ಗಣಪತಿ ಇಟ್ಟಿದ್ರು. ಅಂದರೆ ಇಲ್ಲೆಲ್ಲ ಹೆಂಗೆ ಅಂದರೆ ಫುಲ್ ಅಲ್ಲಲ್ಲಿ ಗಣಪತಿ ಇಡ್ತಾರೆ, ಅಂಗಡಿಯಲ್ಲಿ ಸಣ್ಣ ಸಣ್ಣ ಮನೆ ಹತ್ರ ಎಲ್ಲ ಇಡ್ತಾರೆ. ಇಲ್ಲಿ ಬಂದು ನೋಡಬೇಕಾದ್ರೆ ಒಬ್ಬರದು ಡೀಸೆಲ್ ಖಾಲಿಯಾಗಿತ್ತು, ಅವ್ರು ಡೀಸೆಲ್ ಹಾಕ್ತಾಯಿದ್ರು. ಹಂಗೇ ಮುಂದೆ ಟೋಲ್ ಹತ್ರ ಬಂದು ನೋಡ್ತೀನಿ, ಫುಲ್ಲು ಜಾಮು ಅಂದರೆ ಟ್ರಾಫಿಕ್ಕು ಜಾಮ್ ಆಗಿರೋದು, ಫುಲ್ ಜಾಮ್ ಆಗಿದೆ. ನಾನು ಈ ಕಡೆ ಟ್ರ್ಯಾಕಲ್ಲಿದ್ದೀನಿ, ಪೃಥ್ವಿ ಆ ಕಡೆ ಟ್ರ್ಯಾಕಲ್ಲಿದ್ದಾರೆ. ಪೃಥ್ವಿಗೆ ಬೊಬ್ಬೆ ಹಿಡಿದು ಕರೆದೆ, ಹೆಂಗೆ ಹೋಗೋದು ಅಂತೇಳಿ. ಫುಲ್ ಜಾಮು, ಗಾಡಿ ಸ್ಲೋ ಆಗಿ ಅಂತಿಂತು. ಅಲ್ಲಿಂದ ನೈಟೇ ಬಿಟ್ವಿ. ನಾವೆಲ್ಲೂ ನಿಲ್ಲಿಸಿಲ್ಲ. ಹಂಗಾಗಿ ಬೆಳಗತ್ತಿಗೆ ಖಮ್ಮಂ ಪಾಸ್ ಆಗಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡು ನಾವು ನೇರವಾಗಿ ರಾಜಮಂಡ್ರಿ ಖಮ್ಮಂ ರೋಡಲ್ಲಿ ಹತ್ತಿ ಬರ್ತಾಯಿದ್ವಿ. ಇಲ್ಲೊಬ್ಬ ಆಟೋದ ಮೇಲೆ ಕೂತ್ಕೊಂಡಿದ್ದಾನೆ. ಅಷ್ಟರಲ್ಲಿ ಪೃಥ್ವಿ ನೀರು ತಗೊಂಡ, ಯಾಕಂದರೆ ನಿದ್ದೆ ಬೇರೆ ಬರ್ತಾಯಿತ್ತು. ಬ್ರಷ್ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗೊಂಡು ನಾನು ಪ್ರೀತಿ ಇಬ್ಬರು ಫ್ರೆಶ್ ಆಗಿಬಿಟ್ಟು ನೇರವಾಗಿ ಹೋಗೋಣ ಅಂತ ಪ್ಲ್ಯಾನು. ಅಂದರೆ ಎಲ್ಲ ಫ್ರೆಶ್ ಆದಾಗ ಸ್ವಲ್ಪ ನಿದ್ದೆ ಎಲ್ಲ ಹೋಗುತ್ತಲ್ಲ, ಹಂಗಾಗಿ ಅಲ್ಲಿಂದ ನೇರವಾಗಿ ಬಿಟ್ವಿ. ಯಾವ ಕಡೆ? ನೇರವಾಗಿ ಖಮ್ಮಂ ಪಾಸಾಗಿ ಇನ್ನು ಜಡ್ಚಲ್ಲದಿಂದ ರಾಯಚೂರಾಗಿ ಬಳ್ಳಾರಿ. ಇಲ್ಲಿ ನೋಡಿದ್ರೆ ಫುಲ್ಲು ರೈಸ್ ಮಿಲ್ಲು. ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡೋಣ ಅಂತೇಳಿ ಪ್ರೀತಿ ಮಲಗಿದ್ದ, ನಾನು ಕೂಡ ಮಲಗಿದ್ದೆ. ಅರ್ಧ ಗಂಟೆ ಬಿಟ್ಟು 1.5 ಗಂಟೆ ಆಯಿತು. ಅಲ್ಲಿಂದ ಎದ್ದು ನೇರವಾಗಿ ಬಂದ್ವಿ. ಅಷ್ಟರಲ್ಲಿ ಇದು ನೋಡಿ, ದೇವಸ್ಥಾನ ಕಾಣ್ತಾ ಇದೆ ನಿಮಗೆ, ಟರ್ನಿಂಗಲ್ಲಿ ದೇವಸ್ಥಾನ. ಅದು ಅಲ್ಲೇ ಟರ್ನ್, ಅದ್ರ ಮುಂದೆನೇ ಟರ್ನ್ ಮಾಡೋದು. ಮುಂದೆ ಬರಬೇಕಾದ್ರೆ ಗಣಪತಿನ ಕೂತಿಸಿದ್ರು ಅಲ್ಲಿ, ಅಂದರೆ ಅದು ಸೇಲಿಗಾಗಿರ್ಬೋದು. ಅಲ್ಲಿಂದ ನೋಡಿ ಬ್ರಿಡ್ಜಿದ ಕೆಲಸ ನಡೀತಾ ಇದೆ, ಅಲ್ಲಿ ಸ್ವಲ್ಪ ರೋಡ್ ಕಂಡಮ್ಮು. ಆ ರೋಡ್ ನೇರ ಬರ್ತೀನಿ ನೋಡಿ, ಹೆಂಗಿದೆ ಮೊನ್ನೆ ಥರನೇ ಇದೆಯಲ್ಲ, ಮೋಡ ಕವಿದ ವಾತಾವರಣ. ಮೋಡ ಕವಿದಿಲ್ಲ, ಆದರೂ ಒಳ್ಳೆ ಇದು. ಮತ್ತು ನನಗೊಬ್ಬರು ಮೊನ್ನೆ ಕಮೆಂಟಲ್ಲಿ ನನ್ನ ಕಾಂಟ್ಯಾಕ್ಟ್ ಕೇಳಿದರು, ಅವರು ಫೋನ್ ಮಾಡಿದರು, ಅವ್ರ ಜೊತೆ ಮಾತಾಡಿದೆ, ಖುಷಿಯಾಯಿತು. ಅಂದರೆ ಸುಮ್ಮನೆ ಯಾರು ಕೇಳಲ್ಲ, ಯಾವುದಕ್ಕಾದರೂ ಅವಶ್ಯ ಇದ್ದರೆ ಮಾತ್ರ ಕೇಳ್ತಾರಂತ ಗೊತ್ತಾಯಿತು. ಹಂಗಾಗಿ ಅವ್ರ ಜೊತೆ ಮಾತಾಡಿದೆ. ಹಂಗೆ ನಾನು ಪ್ರೀತಿ ಇಬ್ಬರು ಹಿಂದೆ ಮುಂದೆ ಮಾಡಿಕೊಂಡು, ಅಂದರೆ ಗಾಡಿಯಲ್ಲಿ ಹೋಗ್ತಾ ಬರ್ತಾಯಿದ್ವಿ. ಅವರು ಒಂದು ಸಲ ಮುಂದೆ ಹೋಗೋದು, ನಾನೊಂದು ಸಲ ಹಿಂದೆ ಆಗೋದು. ಅದು ನಾರ್ಮಲ್ಲಾಗಿ ಹೈವೇಯಲ್ಲಿ ಇದ್ದೇ ಇರುತ್ತೆ. ಖಾಲಿ ರೋಡು, ಖಾಲಿ. ಹಂಗಾಗಿ ನೇರವಾಗಿ ಈ ರೋಡಲ್ಲಿ ಬರ್ತಾಯಿದ್ವಿ. ಅಂದರೆ ಪಾರ್ಟಿಗೆ ಫೋನ್ ಮಾಡಿ ಕೇಳಿದ್ವಿ, ನಾಳೆ ಬೆಳಿಗ್ಗೆ ಬಂದು ತಲುಪಬೇಕು. ಬೆಳಿಗ್ಗೆ ಅಂದರೆ ಅಲ್ಲಿ ಬಳ್ಳಾರಿಯಲ್ಲಿ ನೋ ಎಂಟ್ರಿ, ಅದಕ್ಕಿಂತ ಮುಂಚೆ ಬಳ್ಳಾರಿಯಿಂದ ಲೋಡ್ ಆಗಬೇಕು ಯಾವುದಾದ್ರೂ ಊರಿಗೆ. ನೋಡಿ ಯಾವ ಥರ ಇದೆ ನೇಚರ್ ಅಂತೇಳಿ. ಫುಲ್ಲು ಭತ್ತ ಬೆಳೀತಾರೆ ಇಲ್ಲಿ. ಅಂದರೆ ನಾನು ಅಲ್ಲಿ ಹೇಳ್ದಲ್ಲ ರೈಸ್ ಮಿಲ್ಲು, ಫುಲ್ಲು ಭತ್ತನೇ. ಅದ್ರ ಮಧ್ಯೆ ನೋಡಿ ಹೈವೇಯಲ್ಲಿ ಎಮ್ಮೆ ಹೋಗ್ತಾಯಿತ್ತು. ದೂರದಿಂದ ನೋಡಬೇಕಾದ್ರೆ ಏನೋ ಕಾಣಿಸ್ತು, ನೋಡೋ ಎಮ್ಮೆ. ಅಲ್ಲಿಂದ ಮುಂದೆ ಬರಬೇಕಾದ್ರೆ ಏನೋ ಒಂದು ಕಾಣಿಸ್ತಾ ಇತ್ತು. ಹಂಗೆ ಹತ್ರ ಬಂದು ನೋಡ್ತೀನಿ, ಅಯ್ಯೋ ದೇವ ಅಂತ ಇಲ್ಲೊಂದು ಗಾಡಿ ಅಪ್ಸೆಟ್ ಆಗಿತ್ತು. 2 ಸ್ಕ್ರೈನು ಎಲ್ಲ ಬಂದು ರೆಡಿಯಾಗಿತ್ತು. ಅಂದರೆ ಅದು ಕಲ್ಲು ಲೋಡ್ ಮಾಡ್ಕೊಂಡು ಬಂದಿರೋ ಗಾಡಿ ಅಲ್ಲೇ ಸೈಡ್ ಹೋಗಿ ಅಪ್ಸೆಟ್ ಆಗಿರೋದು. ಅಲ್ಲಿಂದ ಇದ್ದೊಂದು ರೋಡ್ ನೋಡಿ ಹೆಂಗೆ ಕಟ್ಟಿಂಗ್ ಕೊಟ್ಟವ್ರೆ ಅಂತೇಳಿ. ಇದು ಬಂದುಬಿಟ್ಟು ಹೈದರಾಬಾದ್ ಹೈವೇಗೆ ಸೇರುತ್ತೆ. ಹೈದರಾಬಾದ್ ಹೈವೇ ಅಂದರೆ ನಮ್ಮ ವಿಜಯವಾಡ ಹೈದರಾಬಾದ್ ಹೈವೇಗೆ. ಅಲ್ಲಿ ಬರಬೇಕಾದ್ರೆ ನೋಡಿ, ಇಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಾಯಿತ್ತು. ಫುಲ್ಲು ಜನ ನೋಡಿ, ಫುಲ್ ಜನರ ಮಧ್ಯೆ ನಾವು ಹೋಗ್ತಾಯಿದ್ವಿ. ಡ್ಯಾನ್ಸು, DJ ಎಲ್ಲ ಇತ್ತು. ಈ DJ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ರು. ಅಂದರೆ ವಿಸರ್ಜನೆಗೆ, ಗಣಪತಿ ವಿಸರ್ಜನೆಗೆ ತೊಗೊಂಡು ಹೋಗ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು, ಈ ನದಿ ನೋಡಿಕೊಂಡು, ನದಿಯಲ್ಲಿರೋ ಪಕ್ಕದಲ್ಲಿರೋ ಭತ್ತದ ಕೃಷಿ ನೋಡಿಕೊಂಡು ನಾನು ಹೊರಟೆ ಬಳ್ಳಾರಿ ಕಡೆಗೆ. ನೋಡಿ, ಇಲ್ಲೂ ರೈಸ್ ಮಿಲ್ಲು ಕಾಣ್ತಾ ಇದೆ ನಿಮಗೆ, ಫುಲ್ಲು ರೈಸ್ ಮಿಲ್ಲು. ಇಲ್ಲಿ ಎಷ್ಟು ರೈಸ್ ಮಿಲ್ ಇದೆ ಅಂತ ನಮಗೆ ಗೊತ್ತಿಲ್ಲ. ರೈಸ್ ಮಿಲ್ ನೋಡಿದಾಗ ನಮಗೂ ಹೊಟ್ಟೆ ಹಸಿತು. ಪ್ರೀತಿ ಹೇಳ್ದ ಊಟ ಮಾಡೋಣ ಅಂತೇಳಿ. ಹಂಗೆ ನಾನು ಹೋದೆ, ವೈಟ್ ರೈಸು ವೆಜ್ ಊಟ. ಪ್ರೀತಿಗೆ ಪರ್ಮನೆಂಟ್ ಹೋಟೆಲ್ ಇದು, ಅಂದರೆ ಅವರು ಕಂಟಿನ್ಯೂಸ್ ಆಗಿ ಬರ್ತಾಯಿರ್ತಾರೆ. ನಾನು ಇಷ್ಟು ಊಟ ಹಾಕಿದ್ದು ನೋಡಿ, ಪ್ರೀತಿ ನನಗ ಅಂತ ಕೇಳಿದೆ. ಇಲ್ಲ ನಿನಗೆ, ನಾನು ಬೋನ್ಲೆಸ್
ಚಿಕನ್ ಬಿರಿಯಾನಿ ಹೇಳಿದ್ದೀನಿ ಅಂತ ಚಿಕನ್ ಬಿರಿಯಾನಿ ತಂದು ಆರ್ಡ್ರ್ ಕೊಟ್ಟರು. ಚಿಕನ್ ಬಿರಿಯಾನಿ ಬಂತು, ಅದನ್ನು ಊಟ ಮಾಡಿದ್ವಿ. ಅವರು ಚಿಕನ್ ಬಿರಿಯಾನಿ, ನಾನು ವೈಟ್ ರೈಸು. ಇದು ಅಲ್ಲಿಂದ ನೇರವಾಗಿ ಬರಬೇಕಾದ್ರೆ ಇದು ಭತ್ತ ಕೊಯ್ಯುವಂಥ ಮಿಷನು. ಅಂದರೆ ಅಲ್ಲಿ ಭತ್ತ ಕೃಷಿ ಮಾಡ್ತಾರಲ್ಲ, ಅಲ್ಲಿ ಅದು ಬೆಳೆದ ನಂತರ ಅದನ್ನು ಕಟ್ ಮಾಡಿ ತೆಗೆಯುವಂಥ ಮಿಷನ್ ಹೋಗ್ತಾಯಿತ್ತು. ಒಂದೆರಡಲ್ಲ, ತುಂಬ ಇತ್ತು. ಒಂದು 10-15 ಮಿಷನ್ನು ಲೈನು ಹೋಗ್ತಾಯಿತ್ತು. ನೋಡಿ ಯಾವ ಥರ ಇದೆ ಅಂತೇಳಿ. ನಮ್ಮ ಕಡೆ ಎಲ್ಲ ಇದು ಕಾಣಕ್ಕೆ ಅಪರೂಪ, ಆದರೂ ಈ ಕಡೆ ಎಲ್ಲ ಇದೆ ಜಾಸ್ತಿ ಯೂಸ್ ಆಗೋದು. ನೋಡಿ ಇಲ್ಲೊಂದು ಹೋಗ್ತಾಯಿತ್ತು. ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಅಷ್ಟರಲ್ಲಿ ಪೃಥ್ವಿ ಹೇಳ್ದೆ, ನಮ್ಮದು ಗಾಡಿ 2 ಬರ್ತಾಯಿದೆ ಮುಂದ್ಗಡೆ, ಪೃಥ್ವಿರಾಜ್ ಗಾಡಿ ಅಂತೇಳಿ, ನೋಡೋಣ ಸಿಗ್ತಾರಂತ ಹೇಳ್ದೆ. ಹಂಗೇ ನಾವು ನೇರವಾಗಿ ಹೊರಟ್ವಿ. ಇದು ನೋಡಿ ಯಾವ ಥರ ಇದೆ ವೈಬ್, ಒಳ್ಳೆ ವೈಬ್ ಅಲ್ಲ. ಆ ವೈಬಲ್ಲಿ ನಾನು ನೋಡಿಕೊಂಡು ಹೊರಟೆ. ಅಂದರೆ ಫ್ರಂಟ್ ಗಾಡಿ ಏನು ಇರಲಿಲ್ಲ, ಆರಾಮಾಗಿ ಹೋಗ್ತಾಯಿದ್ದೀನಿ. ನೋಡಿ ಹಾಡು ಹೇಳೋಣ ಅಂಥೇಳಿ, ಒಂದು ಸಾಂಗ್ ಹಾಕೋಣ ಅಂಥೇಳಿ ಮೊಬೈಲ್ ತೆಗೆದು ಸಾಂಗ್ ಇಟ್ಟು ನೇರವಾಗಿ ಬಿಟ್ಟೆ. ಇದು ನೋಡಿ ಯಾವ ಥರ ಇದೆ, ಒಳ್ಳೆ ವೈಬ್ ಥರ ಇಲ್ಲ. ಇಲ್ಲಿ ನೋಡಿದರೆ ಪೃಥ್ವಿ ಗಾಡಿ ಬಂದಿತ್ತು. ಅಲ್ಲಿ ಟೀ ಕುಡಿದು ಆ ಗಾಡಿಯ ಡ್ರೈವರ್ ಜೊತೆ, ಆ ಗಾಡಿ ಡ್ರೈವರ್ ಹೆಸರು ಶರತ್ ಅಂತೇಳಿ, ಏನೋ ಪೇಮೆಂಟ್ ಮಾಡಬೇಕು, ಕಾಟ ಚಿಟ್ಬೇಕು. ಅಯ್ಯಯ್ಯೋ ತಾತಪ್ಪ ಬಂದೇ ಬಿಟ್ಟ. ಗಾಡಿ ಕಟ್ಟಿಂಗ್ ಮಾಡೋ ಬೈಕವ್ರು ಬರೋದಕ್ಕೆ ಲೆಕ್ಕನೇ ಇಲ್ಲ. ಅದ್ರ ವಿಷಯದಲ್ಲಿ ನಾನು ಪೃಥ್ವಿ ಮತ್ತು ಶರತ್ತು ಮಾತಾಡ್ತಾಯಿದ್ವಿ. ಅಲ್ಲಿ ನೋಡಿ ಶರತ್ ಏನೋ ಲಿವರ್ ತೊಗೊಂಡಿದ್ದಾನೆ. ಯಾಕಪ್ಪ ಲಿವರ್ ಅಂತ ಕೇಳಿದೆ. ಅಷ್ಟರಲ್ಲಿ ಅದು ಗಾಡಿಗೆ ಬೇಕು ಅಂತ ಹೇಳ್ದೆ. ನಾನು ನಮ್ಗೆ ಹೊಡಿಯಕ್ಕ ಅಂತ ಕೇಳಿದೆ. ಅಲ್ಲಲ್ಲ ಅಂತ ಹೇಳ್ದೆ. ತಮಾಷೆ ಮಾತಾಡಿ ಅಲ್ಲಿಂದ ನಾವು ಮುಂದಕ್ಕೆ ಬಿಟ್ವಿ. ಶರತ್ತು ಅವನ ಲೋಡ್ ತಗೊಂಡು ಹೊರಟ. ಓಕೆ, ನಾವು ಇನ್ನು ಹೋಗೋದು ಬಳ್ಳಾರಿಗೆ. ನಾನು ಬಳ್ಳಾರಿ, ಪೃಥ್ವಿ ಸಿಂಧನೂರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.